Hello students, welcome to the BA 5th semester history class. BA 5ನೇ ಸೆಮಿಸ್ಟರ್ ಇತಿಹಾಸ ವರ್ಗಕ್ಕೆ ಸ್ವಾಗತ. So in our previous class we had started about the paper 2 ಎರಡನೇ ಪೇಪರ್ ಬಗ್ಗೆ ವಿಷಯ ಪ್ರಾರಂಭ ಮಾಡಿದ್ದೇನಲ್ಲೇ. ಅದರಲ್ಲಿ ಮೊದಲನೇದಾಗಿ ಅಮೆರಿಕಾದ ಕ್ರಾಂತಿ ಮುಗಿಸಿದ್ದೇನೆ. I have completed about the American Revolution. And today I will start with another important revolution, that is industrial revolution. ಕ್ರಾಂತಿಗಳಲ್ಲಿ ನಿಮ್ಮ ಪಠ್ಯಕ್ರಮದಲ್ಲಿ ಬರುವಂಥ ಇನ್ನೊಂದು ಮುಖ್ಯ ಕ್ರಾಂತಿ ಅಂದರೆ ಔದ್ಯೋಗಿಕ ಕ್ರಾಂತಿ ಅಥವಾ ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ತಾರೆ, ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. So usually in your examination it is a essay type question. They will ask you, state the causes and results of industrial revolution. ಕೈಗಾರಿಕೆ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಬರೆಯಿರಿ ಅಂತ ಹೇಳಿ ಕೇಳ್ತಾರೆ. Or sometimes it may be here a short questions like what were the results of the industrial revolution. ಲಘು ಪ್ರಶ್ನೆಯಲ್ಲಿ ಕೇಳಿದಾಗ, ಶಾರ್ಟ್ ನೋಟ್ನಲ್ಲಿ ಕೇಳಿದಾಗ ಔದ್ಯೋಗಿಕ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿದೆ ಅಂತ ಕೇಳಬಹುದು. ಸೊ if you prepare it from the essay here type, you can write the short answers very easily. So this is a major question. ಅಮೆರಿಕಾದ ಕ್ರಾಂತಿ ಒಂದು ನೋಡಿದ್ದೀವಿ, ಈಗ ಔದ್ಯೋಗಿಕ ಕ್ರಾಂತಿ. So in this, when you are writing, give importance to the causes and the results. ಕಾರಣಗಳು ಮತ್ತು ಪರಿಣಾಮಗಳು ಇದು ಮುಖ್ಯವಾಗಿದೆ ನಮಗೆ. So when you write this, rest you can write it very briefly. ಪ್ರಾಸ್ತಾವಿಕವಾಗಿ ಪೀಠಿಕೆಯನ್ನು ಬರೀತೀರಿ, ಸಂಕ್ಷಿಪ್ತವಾಗಿ ಬರೀರಿ. ಹಾಗೆ ಅದರ ಪ್ರಧಾನ ಘಟನೆಗಳನ್ನು ಹೇಳಬೇಕಾದ್ರೆ ಸಂಕ್ಷಿಪ್ತವಾಗಿ ಯಾವ್ಯಾವ ದೇಶದಲ್ಲಿ ಔದ್ಯೋಗಿಕ ಕ್ರಾಂತಿ ಬೆಳೆಯಿತು ಅದನ್ನು ವಿಷಯ ಹೇಳಬೇಕಲ್ಲ. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಮೇನ್ ಇಟ್ ಗಿವ್ ಹಿಯರ್. ಕಾಸಸ್ ಶುಡ್ ಬಿ ಇನ್ ಡೀಟೇಲ್ ಆ್ಯಂಡ್ ದ ರಿಸಲ್ಟ್ಸ್ ಶುಡ್ ಬಿ ಇನ್ ಡೀಟೇಲ್. ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. ಸೊ ವಿಲ್ ಟೇಕ್ ದಿ ಹಿಯರ್ ಇಂಟ್ರೊಡಕ್ಷನ್. ಪೀಠಿಕೆಯಲ್ಲಿ ಏನು ಬರೀಬೇಕು. So 18th century has been considered in the history of the world as age of revolutions. 18ನೇ ಶತಮಾನವನ್ನು ವಿಶ್ವ ಇತಿಹಾಸದಲ್ಲಿ ಕ್ರಾಂತಿಗಳ ಯುಗ ಅಂತ ಹೇಳಿ ಅದನ್ನು ಕರೆದಿದ್ದಾರೆ. Called as the age of the revolutions. Why it is so called? Because many revolutions have taken place during this period. ಈ ಸಮಯದಲ್ಲಿ ಅನೇಕ ಕ್ರಾಂತಿಗಳು ನಡೆದವು. ಅದರಲ್ಲಿ ಮೂರು ಪ್ರಧಾನವಾದ ಕ್ರಾಂತಿಗಳು, 3 important revolutions have taken place. First is American Revolution, then we have Industrial Revolution, then the French Revolution. ಅಲ್ಲಿ ಬರೋದು ಈ ಒಂದು ಅಮೆರಿಕಾದ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ ಅಥವಾ ಔದ್ಯೋಗಿಕ ಕ್ರಾಂತಿ ಮತ್ತು ಫ್ರಾನ್ಸ್ ಕ್ರಾಂತಿ ಎಲ್ಲ 18ನೇ ಶತಮಾನದಲ್ಲಿ ನಡೆದದ್ದು. All of them have taken place in 18th century. So it is called as the age of revolutions. Industrial revolution, ಔದ್ಯೋಗಿಕ ಕ್ರಾಂತಿ, this here mainly started in the middle of the 18th century. 18ನೇ ಶತಮಾನದ ಮಧ್ಯದಲ್ಲಿ ಪ್ರಾರಂಭವಾದಂಥ ಕೈಗಾರಿಕಾ ಕ್ರಾಂತಿ, ಔದ್ಯೋಗಿಕ ಕ್ರಾಂತಿ. And the first country to witness the industrial revolution was England. ಔದ್ಯೋಗಿಕ ಕ್ರಾಂತಿ ಅಥವಾ ಕೈಗಾರಿಕಾ ಕ್ರಾಂತಿ ಮೊದಲ ಪ್ರಾರಂಭವಾಗಿದ್ದು ಇಂಗ್ಲೆಂಡ್ ದೇಶದಲ್ಲಿ. ಇಂಗ್ಲೆಂಡ್ ಈಸ್ ನೋನ್ ಆಸ್ ದಿ ಮದರ್ ಆಫ್ ಹಿಯರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಔದ್ಯೋಗಿಕ ಕ್ರಾಂತಿಯ ಜನನಿ ಅಂದರೆ ಇಂಗ್ಲೆಂಡ್ ದೇಶವಾಗಿದೆ. 18ನೇ ಶತಮಾನದ ಮಧ್ಯದಲ್ಲಿ, ದಟ್ ಈಸ್ ಅರೌಂಡ್ ಅಬೌಟ್ 1750, 1750ರಲ್ಲಿ ಇಂಗ್ಲೆಂಡದಲ್ಲಿ ಕೈಗಾರಿಕೆ ಕ್ರಾಂತಿ ಪ್ರಾರಂಭಗೊಂಡಿತ್ತು. ಬಟ್ ಇಟ್ ವಾಸ್ ನಾಟ್ ಓನ್ಲಿ ಕನ್ಫೈನ್ಡ್ ಟು ಇಂಗ್ಲೆಂಡ್. ಇಂಗ್ಲೆಂಡಕ್ಕೆ ಸೀಮಿತವಾಗಿರಲಿಲ್ಲ, ಇಟ್ ಸ್ಲೋಲಿ ಸ್ಪ್ರೆಡ್ ಟು ದ ಅದರ್ ಕಂಟ್ರೀಸ್. ಬೇರೆ ಬೇರೆ ದೇಶಗಳಿಗೆ ಅದು ಬೆಳೆಯಿತು. ಉದಾಹರಣೆಗೆ ಅಮೇರಿಕಾದಲ್ಲಿ ಬೆಳೆಯಿತು, ಫ್ರಾನ್ಸ್ದಲ್ಲಿ ಬೆಳೆಯಿತು, ಜರ್ಮನಿಯಲ್ಲಿ ಬೆಳೆಯಿತು, ಜಪಾನ್, ರಷ್ಯಾ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಇನ್ ಡಿಫರೆಂಟ್ ಕಂಟ್ರೀಸ್ ಇಟ್ ವೆಂಟ್ ಆನ್ ಸ್ಪ್ರೆಡಿಂಗ್. ಆ್ಯಂಡ್ ಸ್ಟಿಲ್ ದೇರ್ ಆರ್ ಸರ್ಟನ್ ಕಂಟ್ರೀಸ್ ವಿಚ್ ಆರ್ ಮೇನ್ಲಿ ಯೆಟ್ ಟು ಸಿ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ವಿಶ್ವದ ಕೆಲವು ದೇಶಗಳಲ್ಲಿ ಇನ್ನೂ ಕೈಗಾರಿಕೆ ಕ್ರಾಂತಿ ಅಥವಾ ಔದ್ಯೋಗಿಕ ಕ್ರಾಂತಿ ಪ್ರಾರಂಭಗೊಂಡಿಲ್ಲ. ಇಲ್ಲಿ ಉದಾಹರಣೆಗೆ ಆಫ್ರಿಕಾದ ದೇಶಗಳು ಎಷ್ಟೋ ಇನ್ನೂ ಹಿಂದುಳಿದ ದೇಶಗಳಾಗಿವೆ ಔದ್ಯೋಗಿಕವಾಗಿ, ಅಲ್ಲಿ ಔದ್ಯೋಗಿಕ ಕ್ರಾಂತಿ ನಡೆಯಬೇಕು.
ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನೋ ಡೌಟ್ ಇಟ್ ಸ್ಟಾರ್ಟೆಡ್ ಇನ್ ಇಂಗ್ಲೆಂಡ್ದಲ್ಲಿ ಪ್ರಾರಂಭ ಆಯಿತು, ಆದರೆ ಅದು ಇನ್ನುವರೆಗೂ ಅಂತ್ಯವಾಗಿಲ್ಲ. ಇಟ್ ಈಸ್ ನಾಟ್ ಎಂಡೆಡ್. ಸೊ ಇಟ್ ಹ್ಯಾಸ್ ನಾಟ್ ಕಮ್ ಟು ಎನ್ ಎಂಡ್. ಸೊ ಬಿಕಾಸ್ ಫ್ರಮ್ ಇಂಗ್ಲೆಂಡ್ ಇಟ್ ಹ್ಯಾಸ್ ಸ್ಪ್ರೆಡ್ ಟು ಅದರ್ ಕಂಟ್ರೀಸ್. ಇಂಗ್ಲೆಂಡ್ನಿಂದ ಬೇರೆ ಬೇರೆ ದೇಶಗಳಿಗೆ ಔದ್ಯೋಗಿಕ ಕ್ರಾಂತಿ ಬೆಳೆದಿದೆ. ಹೀಗಾಗಿ ಅದಕ್ಕೆ ಈ ಒಂದು ಇನ್ನೂ ಆ ಕ್ರಾಂತಿ ನಡೀತಾ ಇದೆ. ಸ್ಟಿಲ್ ದ ರೆವಲ್ಯೂಷನ್ ಈಸ್ ಗೋಯಿಂಗ್ ಆನ್. ಮೆನಿ ಕಂಟ್ರೀಸ್ ಆರ್ ಕಮಿಂಗ್ ಅಪ್ ಆಸ್ ಇಂಡಸ್ಟ್ರಿಯಲ್ ಕಂಟ್ರೀಸ್ ಆ್ಯಂಡ್ ಸ್ಟಿಲ್ ಸಮ್ ಕಂಟ್ರೀಸ್ ಹ್ಯಾವ್ ಟು ಸಿ ದಿಸ್ ರೆವಲ್ಯೂಷನ್. ವಿಶ್ವದ ಕೆಲವು ದೇಶಗಳು ಔದ್ಯೋಗಿಕ ರಾಷ್ಟ್ರಗಳೆಂದು ಘೋಷಣೆ ಆಗಿವೆ. ಕೆಲವು ದೇಶಗಳು ಬೆಳೀತಾ ಇರುವ ಔದ್ಯೋಗಿಕ ರಾಷ್ಟ್ರಗಳಾಗಿವೆ. ಇನ್ನು ಕೆಲವು ರಾಷ್ಟ್ರಗಳು ಔದ್ಯೋಗಿಕ ಕ್ರಾಂತಿಯನ್ನು ಕಾಣಬೇಕು. ಇಂಡಿಯಾ ಈಸ್ ಅನ್ ಇಂಡಸ್ಟ್ರಿಯಲಿ ಗ್ರೋಯಿಂಗ್ ಕಂಟ್ರಿ. ಭಾರತ ಏನಿದೆ ಒಂದು ಬೆಳೀತಾ ಇರುವಂಥ ಔದ್ಯೋಗಿಕ ದೇಶವಾಗಿದೆ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ದಿಸ್ ಹ್ಯಾಸ್ ಬಿನ್ ಟರ್ಮ್ಡ್ ಆಸ್ ಒನ್ ಆಫ್ ದಿ ಇಕನಾಮಿಕ್ ರೆವಲ್ಯೂಷನ್ ಆಫ್ ದ ವರ್ಲ್ಡ್. ಔದ್ಯೋಗಿಕ ಕ್ರಾಂತಿಯನ್ನು ವಿಶ್ವದ ಆರ್ಥಿಕ ಕ್ರಾಂತಿಯ ಉದಾಹರಣೆ ಅಂತ ಹೇಳಿ ಕರೆಯಲಾಗಿದೆ. ಸೊ ಆಸ್ ವಿ ಹ್ಯಾವ್ ಸೀನ್, ಅಮೇರಿಕನ್ ರೆವಲ್ಯೂಷನ್ ವಾಸ್ ಅನ್ ಎಕ್ಸಾಂಪಲ್ ಆಫ್ ಪೊಲಿಟಿಕಲ್ ರೆವಲ್ಯೂಷನ್. ಅದು ಅಮೇರಿಕಾದ ಕ್ರಾಂತಿ ಒಂದು ರಾಜಕೀಯ ಕ್ರಾಂತಿಯ ಉದಾಹರಣೆವಾಗಿತ್ತು. ಹಾಗೆ ಔದ್ಯೋಗಿಕ ಕ್ರಾಂತಿ, ದ economic revolution is industrial revolution, because industrial revolution completely changed the economic structure of the country where it witnessed. ಯಾವ ದೇಶದಲ್ಲಿ ಔದ್ಯೋಗಿಕ ಕ್ರಾಂತಿ ನಡೀತಾ ಇತ್ತು ಅದರ ಪೂರ್ಣ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಿತು ಈ ಕ್ರಾಂತಿ. ಅದಕ್ಕೆ ಅದನ್ನು ಒಂದು ಆರ್ಥಿಕ ಕ್ರಾಂತಿಯ ಉದಾಹರಣೆಯಾಗಿ ಹೇಳ್ತೀವಿ. ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಈಸ್ ಕಾಲ್ಡ್ ಆಸ್ ಅನ್ ಇಕನಾಮಿಕ್ ರೆವಲ್ಯೂಷನ್ ಆಫ್ ದ ವರ್ಲ್ಡ್. ಒಂದು ಆರ್ಥಿಕ ಕ್ರಾಂತಿಯ ಉದಾಹರಣೆಯಾಗಿ ಔದ್ಯೋಗಿಕ ಕ್ರಾಂತಿಯನ್ನು ನಾವು ನೋಡ್ತೀವಿ. ಆ್ಯಂಡ್ ವಿ ಫೈಂಡ್ ದಿಸ್ ರೆವಲ್ಯೂಷನ್, ಈ ಕ್ರಾಂತಿ, ದಿಸ್ ಹ್ಯಾಸ್ ನಾಟ್ ಬೀನ್ ಗಿವನ್ ಎನಿ ಸ್ಪೆಸಿಫಿಕ್ ಡೆಫಿನೇಷನ್. ಅದಕ್ಕೆ ಒಂದು ಯಾವುದೇ ಒಂದು ನಿಖರವಾದಂಥ ವ್ಯಾಖ್ಯೆ ಇಲ್ಲ. ಸೊ ವಾಟ್ ಈಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೀನ್ಸ್? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೀನ್ಸ್, ಸೊ ಇಫ್ ಯು ನೋ ದ ಫೀಚರ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಇದರ ವೈಶಿಷ್ಟ್ಯಗಳನ್ನು ತಿಳ್ಕೊಂಡ್ರೆ ಔದ್ಯೋಗಿಕ ಕ್ರಾಂತಿಯ ಅಂದರೆ ಅರ್ಥ ಏನು ತಿಳಿತದೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೀನ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹಿಯರ್ ದ ಇಂಡಸ್ಟ್ರೀಸ್ ಆನ್ ಲಾರ್ಜ್ ಸ್ಕೇಲ್. ಬೃಹತ್ ಪ್ರಮಾಣದಲ್ಲಿ ಕಾರ್ಖಾನೆಗಳ ಸ್ಥಾಪನೆ. ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ಆನ್ ಲಾರ್ಜ್ ಸ್ಕೇಲ್, ಬೃಹತ್ ಪ್ರಮಾಣದಲ್ಲಿ ಸರಕುಗಳ ತಯಾರಿಕೆ. ಎಸ್ಟಾಬ್ಲಿಷಿಂಗ್ ನ್ಯೂ ಮಾರ್ಕೆಟ್ಸ್, ಹೊಸ ಪೇಟೆಗಳ ಸ್ಥಾಪನೆ. ಹಾಗೆ ಸೈಂಟಿಫಿಕ್ ಡೆವಲಪ್ಮೆಂಟ್, ಇನ್ವೆನ್ಷನ್ ಆಫ್ ನ್ಯೂ ಮಷೀನ್ಸ್, ಹೊಸ ಯಂತ್ರಗಳ ಶೋಧನೆ. ಇಂಪ್ರೂವ್ಮೆಂಟ್ ಇನ್ ದ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಸಾರಿಗೆ ಮತ್ತು ಇದೇ ಸಂಪರ್ಕದಲ್ಲಿ ಸುಧಾರಣೆ ಆಗಿದೆ. ಹೀಗೆ ಇವು ಎಲ್ಲವೂ ಆ ಕೈಗಾರಿಕಾ ಕ್ರಾಂತಿಯ ವೈಶಿಷ್ಟ್ಯವಾಗ್ತವೆ. ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ದೆರ್ ಇಸ್ ನೋ ಹಿಯರ್ ಆಸ್ ಸಚ್ ಎ ಡೆಫಿನೇಷನ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಔದ್ಯೋಗಿಕ ಕ್ರಾಂತಿಯ ಒಂದು ನಿಖರವಾದ ವ್ಯಾಖ್ಯೆಯನ್ನು ಹೇಳಲು ನಮಗೆ ಸಾಧ್ಯ ಇಲ್ಲ. ಆದರೆ ಈ ವೈಶಿಷ್ಟ್ಯಗಳನ್ನು ನೋಡಿದರೆ ಅದರ ಅರ್ಥ ನಮಗೆ ತಿಳಿಯುತ್ತದೆ. ವಿ ಕಮ್ ಟು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವೆನ್ ವಿ ಸ್ಟಡಿ ದಿಸ್ ಫೀಚರ್ಸ್. ಸೊ ವಿತ್ ಆಲ್ ದೀಸ್ ಫೀಚರ್ಸ್, ಇವು ಎಲ್ಲ ವೈಶಿಷ್ಟ್ಯಗಳನ್ನು ಒಳಗೊಂಡು 18ನೇ ಶತಮಾನದ ಮಧ್ಯದಲ್ಲಿ ಇಂಗ್ಲೆಂಡದಲ್ಲಿ ಈ ಔದ್ಯೋಗಿಕ ಕ್ರಾಂತಿ ಪ್ರಾರಂಭವಾಯಿತು. ವಿತ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್, ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ ಇಂಗ್ಲೆಂಡ್ ಇನ್ ದ ಮಿಡಲ್ ಆಫ್ ದಿ 18th century. So this you have to give it as an introduction. ಇದನ್ನು ಪೀಠಿಕೆಯಾಗಿ ವಿಷಯ ಬರೆಯಬೇಕು. ಸೊ ಸಿ ದ ಇಂಟ್ರೊಡಕ್ಷನ್ ಮಸ್ಟ್ ಬಿ ವೆರಿ ಬ್ರೀಫ್. ಭಾಳ ಸಂಕ್ಷಿಪ್ತವಾಗಿ ಬರೆಯಬೇಕು ಈ ಒಂದು ಪೀಠಿಕೆಯನ್ನು. ಸೊ ಯು ಹ್ಯಾವ್ ಟು ಗಿವ್ ಎ ವೆರಿ ಹಿಯರ್ ಬ್ರೀಫ್ ಇಂಟ್ರೊಡಕ್ಷನ್. ಭಾಳ ಸಂಕ್ಷಿಪ್ತವಾಗಿರಬೇಕು. ಬಿಕಾಸ್ ದ ಕಾಸಸ್ ಮಸ್ಟ್ ಬಿ ಎಕ್ಸ್ಪ್ಲೈನ್ಡ್ ಆ್ಯಂಡ್ ದ ರಿಸಲ್ಟ್ಸ್ ಮಸ್ಟ್ ಬಿ ಎಕ್ಸ್ಪ್ಲೈನ್ಡ್. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾರಣಗಳು ಮತ್ತು ಪರಿಣಾಮಗಳು ಬಹಳ ಮಹತ್ವವಾಗಿದೆ ನಮಗೆ. ಅದಕ್ಕೆ ಇವು ಎರಡೂ ವಿಷಯಗಳು ವಿವರವಾಗಿ ಬರಬೇಕು. ಸೊ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ ಆರ್ ದ ಕಾಸಸ್ ಫಾರ್ ದಿಸ್ ರೆವಲ್ಯೂಷನ್. ಈ ಕ್ರಾಂತಿಗೆ ಕಾರಣಗಳು ಏನಿತ್ತು. ರಿಮೆಂಬರ್ ದ ಕಾಸಸ್ ಫಾರ್ ದ ರೆವಲ್ಯೂಷನ್ ಆರ್ ವೈ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿ ಔದ್ಯೋಗಿಕ ಕ್ರಾಂತಿ ಯಾಕೆ ಪ್ರಾರಂಭವಾಯಿತು ಅಥವಾ ಔದ್ಯೋಗಿಕ ಕ್ರಾಂತಿಗೆ ಕಾರಣಗಳೇನೆಂದರೆ ಒಂದೇ ಬರ್ತವೆ. ಇವೆಲ್ಲ ಕಾರಣಗಳು ಇಂಗ್ಲೆಂಡ್ನಲ್ಲಿ ನಮಗೆ ಇದ್ದು ಅದಕ್ಕಾಗಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು. ಅಥವಾ ಔದ್ಯೋಗಿಕ ಕ್ರಾಂತಿ ಪ್ರಾರಂಭ ಆಗಲು ಕಾರಣಗಳೇನೆಂದರೆ ಇವೇ ಕಾರಣಗಳನ್ನು ಬರೀಬೇಕು. ಸೊ ದ ಕಾಸಸ್ ಫಾರ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆರ್ ವೈ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ ಇಂಗ್ಲೆಂಡ್, ದ ಸೇಮ್ ಕಾಸಸ್ ಯು ಹ್ಯಾವ್ ಟು ಗಿವ್.
ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ ಆರ್ ದೀಸ್ ಕಾಸಸ್. ಈ ಕಾರಣಗಳೇನಿವೆ ಇದನ್ನು ನಾವು ಗಮನಿಸಿಕೊಳ್ಳಬೇಕು. ಸೊ ದ ಫಸ್ಟ್ ಒನ್ ಈಸ್ ಸರ್ಪ್ಲಸ್ ಕ್ಯಾಪಿಟಲ್ ಇನ್ ಇಂಗ್ಲೆಂಡ್. ಇಂಗ್ಲೆಂಡದಲ್ಲಿ ಭರ್ಪೂರವಾದ ಬಂಡವಾಳ. ಸೊ ಬೈ 18th century England had emerged as one of the rich country of the world because of its trade and commerce. 18ನೇ ಶತಮಾನದ ಸುಮಾರಕ್ಕೆ ಇಂಗ್ಲೆಂಡ್ ಒಂದು ಶ್ರೀಮಂತ ರಾಷ್ಟ್ರವಾಗಿ ಇಲ್ಲಿ ಬೆಳೆದು ಬಂದಿತ್ತು. ಕಾರಣ ಅದಕ್ಕೆ ಅದರ ವ್ಯಾಪಾರ ಮತ್ತು ವಾಣಿಜ್ಯವಾಗಿತ್ತು. ವಿಶ್ವದಲ್ಲಿ ಬೇರೆ ಬೇರೆ ದೇಶದೊಂದಿಗೆ ವ್ಯಾಪಾರವನ್ನು ಬೆಳೆಸಿಕೊಂಡಿತ್ತು ಇಂಗ್ಲೆಂಡ್ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ತನ್ನ ವಸಾಹತುಗಳನ್ನು ಸ್ಥಾಪನೆ ಮಾಡಿತ್ತು. It had expanded its trade with other countries and had established colonies in the different countries. So by trade it had become very rich. ವ್ಯಾಪಾರದಿಂದಾಗಿ ಸಾಕಷ್ಟು ಶ್ರೀಮಂತಿಕೆ ಬಂದಿತ್ತು ಇಂಗ್ಲೆಂಡ್ಗೆ. And the trading community was the richest community in England. ಇಂಗ್ಲೆಂಡದಲ್ಲಿ ನಾವು ನೋಡ್ತೀವಿ ವ್ಯಾಪಾರಸ್ಥ ವರ್ಗ ಅತ್ಯಂತ ಶ್ರೀಮಂತ ವರ್ಗವಾಗಿತ್ತು. ಹೆಚ್ಚಿನ ಬಂಡವಾಳ ಇತ್ತು ಅವರಲ್ಲಿ. ದೇ ಹ್ಯಾಡ್ ಸರ್ಪ್ಲಸ್ ಕ್ಯಾಪಿಟಲ್. So what they thought, why can't we invest this capital in some other economic activity? ಈ ಭರ್ಪೂರವಾದ ಬಂಡವಾಳ ಏನಿದೆ ಇದನ್ನು ಯಾಕೆ ನಾವು ಇನ್ನೊಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸಬಾರದು? So why should we not include here mainly invest it in other economic activities? And thus they came forward and invested in the industrial establishments. ಅಲ್ಲಿ ಭರ್ಪೂರವಾದ ಬಂಡವಾಳ ಏನಿತ್ತು ಇಂಗ್ಲೆಂಡದ ಜನರ ವ್ಯಾಪಾರಸ್ಥರಲ್ಲಿ, ಅದನ್ನು ಅವರು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದರಲ್ಲಿ ಬಂಡವಾಳವನ್ನು ಹಾಕಿದರು. ಹೀಗಾಗಿ ನಾವು ನೋಡ್ತೀವಿ ಅಲ್ಲಿ ಭರ್ಪೂರವಾದ ಬಂಡವಾಳ ಇದ್ದ ಕಾರಣದಿಂದಾಗಿ ಕೈಗಾರಿಕೆ ಪ್ರಾರಂಭಗೊಂಡಿತು. ಸೊ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ ಇಂಗ್ಲೆಂಡ್ ಬಿಕಾಸ್ ಆಫ್ ಸರ್ಪ್ಲಸ್ ಕ್ಯಾಪಿಟಲ್. ಬೇರೆ ದೇಶಗಳಲ್ಲಿ ನಾವು ಗಮನಿಸಿದರೆ 18ನೇ ಶತಮಾನದಲ್ಲಿ ಇಂಥ ಒಂದು ಆರ್ಥಿಕ ಸ್ಥಿತಿ ಇರಲಿಲ್ಲ. ಇಫ್ ಯು ಲುಕ್ ಅಟ್ ದ ಅದರ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಇನ್ ದಿ 18th century, it was not having such an economic condition. They were not economically sound. ಆರ್ಥಿಕವಾಗಿ ಭದ್ರವಾಗಿರಲಿಲ್ಲ ಉಳಿದ ದೇಶಗಳು. ಇಂಗ್ಲೆಂಡ್ ಎಷ್ಟು ಶ್ರೀಮಂತಿಕೆ ಇತ್ತು, ಭದ್ರವಾಗಿತ್ತು ಆರ್ಥಿಕವಾಗಿ. ಅಲ್ಲಿ ಬಂಡವಾಳ ಇತ್ತು. ಆ ಬಂಡವಾಳವನ್ನು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದರಲ್ಲಿ ಅವರು ಹಾಕಿದ್ದು. ಸೊ ದ್ಯಾಟ್ ವಾಸ್ ವಾಟ್ ಕ್ಯಾಪಿಟಲ್ ವಾಸ್ ಅವೈಲೇಬಲ್ ದೇರ್. ಸೊ ದೇ ಇನ್ವೆಸ್ಟೆಡ್ ದೆಮ್ ಇನ್ ದ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್. So this is the first cause you have to give, surplus capital, ಭರ್ಪೂರವಾದ ಬಂಡವಾಳ. Second one is availability of labor. ಇಂಗ್ಲೆಂಡದಲ್ಲಿ ಸರಳವಾಗಿ ಕಾರ್ಮಿಕರ ಸೌಕರ್ಯ ದೊರಕಿತು. Easily England would get the labor facilities. Cheap labor was available. ಕಾರ್ಮಿಕರ ಸೌಕರ್ಯ ಅವರಿಗೆ ದೊರಕಿತು. ಹೆಂಗೆ ದೊರಕಿತಂದರೆ what we find is because of here the establishment of the colonies. ಕಾರ್ಖಾನೆ ಈ ಒಂದು ಅವರ ವಸಾಹತುಗಳನ್ನು ಏನು ಸ್ಥಾಪನೆ ಮಾಡ್ಕೊಂಡು ಹೋದರು. ಸೊ ದ ಕಾಲನಿಸ್ಟ್ಸ್ ಹಿಯರ್ ವೇರ್ ಮೇನ್ಲಿ ಬ್ರಾಟ್ ಟು ಇಂಗ್ಲೆಂಡ್. ಆ ವಸಾಹತು ಜನರಲ್ಲಿ ಕೆಲವರನ್ನು ತಂದು ಕಾರ್ಖಾನೆಗಳಲ್ಲಿ ಕಾರ್ಮಿಕರವಾಗಿ ದುಡಿಸಲು ಪ್ರಾರಂಭ ಮಾಡಿದರು. ಸೊ ದೇ ಬ್ರಾಟ್ the colonists, some of the colonists to England, and they made them to work in the factories there. And not only that, here along with this agriculture has prospered a very lot. ಅಲ್ಲಿ ಕೃಷಿ ಕೂಡ ಸಾಕಷ್ಟು ಬೆಳೆಯಿತು. and we find the farmer class, ರೈತ ವರ್ಗ, so they started mainly using machines in their agriculture. ಅವರು ತಮ್ಮ ವ್ಯವಸಾಯದಲ್ಲಿ ಯಂತ್ರಗಳನ್ನು ಬಳಸಲು ಪ್ರಾರಂಭ ಮಾಡಿದರು. ಸೊ ದ ಮೆನಿ ಆಫ್ ದ ಪೀಪಲ್ ಹೂ ವೇರ್ ವರ್ಕಿಂಗ್ ಇನ್ ದ ಫೀಲ್ಡ್ಸ್ ಲಾಸ್ಟ್ ದೇರ್ ಜಾಬ್ಸ್. ಈಗ ಹೊಲದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ ಈ ಒಂದು ಕೆಲಸಗಾರರು ತಮ್ಮ ಕೆಲಸಗಳನ್ನು ಕಳೆದುಕೊಂಡರು. ಸೊ ದೇ ಮೂವ್ ಟು ದ ಫ್ಯಾಕ್ಟ್ರೀಸ್ ಫಾರ್ ದ ಜಾಬ್ ಆ್ಯಂಡ್ ಲೈವ್ಲಿಹುಡ್. ಇಂಥ ಜನರು ಕೈಲೇ ಕೆಲಸವನ್ನು ಕಳೆದುಕೊಂಡವರು ಅಲ್ಲಿ ಕೃಷಿಯಲ್ಲಿ ವ್ಯವಸಾಯದಲ್ಲಿ ಸಾಕಷ್ಟು ಬೆಳವಣಿಗೆ ಆದ ಕಾರಣದಿಂದಾಗಿ ಯಂತ್ರಗಳ ಬಳಕೆಯಿಂದಾಗಿ ಅನೇಕ ಜನರಿಗೆ ಉಪಜೀವನ ನಡೆಸುವುದು ಕಷ್ಟವಾಗಿತ್ತು. ಹೀಗಾಗಿ ಅವರೆಲ್ಲರೂ ಕಾರ್ಖಾನೆಗಳಿಗೆ ಬಂದರು ತಮ್ಮ ಉಪಜೀವನಕ್ಕಾಗಿ, ಕೆಲಸಕ್ಕಾಗಿ. ಸೊ ದೇ ಕೇಮ್ ಟು ಫೈಂಡ್ ದ ಲೈವ್ಲಿಹುಡ್ ಟು ದೀಸ್ ಇಂಡಸ್ಟ್ರೀಸ್. ಸೊ ಇನ್ ಇಂಡಸ್ಟ್ರೀಸ್ ದೇ ಕುಡ್ ಗೆಟ್ ಎ ಲೇಬರ್ ವೆರಿ ಈಸಿಲಿ. ಸೊ ಫ್ರಮ್ ಕಾಲನೀಸ್ ದ ಪೀಪಲ್ ವೇರ್ ಬ್ರಾಟ್ ಆ್ಯಂಡ್ ದ workers who were working on the farms, they also migrated towards the factories here for the job and livelihood. So in this way availability of the labor was there. ಈ ರೀತಿಯಾಗಿ
ಕಾರ್ಮಿಕ ಸೌಕರ್ಯ ದೊರಕಿತು ಇಂಗ್ಲೆಂಡ್ನಲ್ಲಿ. ಅಂದರೆ ಕೈಗಾರಿಕೆ ಅಥವಾ ಔದ್ಯೋಗಿಕ ಕ್ರಾಂತಿ ಬೆಳೆಯಲು ಎಲ್ಲ ಸೌಕರ್ಯಗಳು ಇಂಗ್ಲೆಂಡ್ನಲ್ಲಿತ್ತು. All the facilities were there for the growth of the industrial revolution. In the same way, raw materials was available to England very easily. So the colonies where England had established its colonies, England ತನ್ನ ವಸಾಹತುಗಳನ್ನು ಎಲ್ಲೆಲ್ಲ ಸ್ಥಾಪನೆ ಮಾಡಿತ್ತು, those colonies were very rich in raw materials, and raw materials was exported from those colonies to England to run the industries in England. ಕಚ್ಚಾ ಪದಾರ್ಥಗಳ ಸಂಗ್ರಹ ಇರುವಂಥ ವಸಾಹತುಗಳಿದ್ದವು. ಉದಾಹರಣೆಗೆ ಭಾರತ ಮತ್ತು ಅಮೇರಿಕಾ ಆ್ಯಂಡ್ ಇಂಡಿಯಾ ವೇರ್ ರಿಚ್ ಇನ್ ಕಾಲನೀಸ್. ಲೇಟರ್ ಆಫ್ರಿಕಾ ವಾಸ್ ಆಲ್ಸೋ ರಿಚ್ ಇನ್ ರಾ ಮಟೀರಿಯಲ್ಸ್. ಶ್ರೀಮಂತವಾಗಿ ಇರುವಂಥ ವಸಾಹತುಗಳಿವು ಕಚ್ಚಾ ಪದಾರ್ಥಗಳಿಗಾಗಿ. ಭಾರತ, ಆಫ್ರಿಕಾ ಮತ್ತು ಅಮೇರಿಕಾ ಅಲ್ಲಿದ ಕಚ್ಚಾ ಪದಾರ್ಥಗಳನ್ನು ತಂದು ತಮ್ಮ ಕಾರ್ಖಾನೆಯಲ್ಲಿ ಸಿದ್ಧ ವಸ್ತುಗಳನ್ನು ತಯಾರಿಸ್ತಾ ಇದ್ದರು. ಸೊ ದ ಇಂಗ್ಲೆಂಡ್ here factory owners or the industrial owners brought raw materials very easily from these colonies, whether it was India, Africa or America, and those raw materials were used here for making the finished goods in their factories. So easy availability of the raw materials, ಸರಳವಾಗಿ ಅವರಿಗೆ ಕಚ್ಚಾ ಪದಾರ್ಥಗಳು ದೊರಕಿತು, and at very cheap rate, ಕಡಿಮೆ ಬೆಲೆಯಲ್ಲಿ ಆ ಕಚ್ಚಾ ಪದಾರ್ಥಗಳು ದೊರಕಿತು. For example, India and America were the suppliers of the cotton, copper, iron ore, ಹತ್ತೆ, ತಾಮ್ರ ಮತ್ತು ಕಬ್ಬಿಣ, and coal, ಕಲ್ಲಿದ್ದಲು. These were all supplied which were necessary for the growth of the industries from the colonies, India and America. ಭಾರತ ಮತ್ತು ಅಮೆರಿಕ ಇವು ಎರಡು ಮುಖ್ಯವಾಗಿ ಇಂಗ್ಲೆಂಡ್ನ ವಸಾಹತುಗಳಿಂದ ಕಚ್ಚಾ ಪದಾರ್ಥಗಳು ಬರ್ತಾ ಇದ್ದವು. ಅದು ಕಲ್ಲಿದ್ದಲಾಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅಥವಾ ತಾಮ್ರವಾಗಿರ್ಬೋದು, ಹತ್ತಿ ಆಗಿರ್ಬೋದು. ಸೊ ವಿಚ್ ಆರ್ ವೆರಿ ನೆಸೆಸರಿ ಫಾರ್ ದ ಪ್ರಿಪೇರಿಂಗ್ ದಿ ಫಿನಿಶ್ಡ್ ಗೂಡ್ಸ್ ಇನ್ ಫ್ಯಾಕ್ಟ್ರೀಸ್. ಸೊ ದೀಸ್ ವೇರ್ ದ ರಾ ಮಟೀರಿಯಲ್ಸ್. ಅವೈಲಬಿಲಿಟಿ ಆಫ್ ದ ರಾ ಮಟೀರಿಯಲ್ಸ್ ವಾಸ್ ವೆರಿ ಈಸಿ ಫಾರ್ ದ ಇಂಗ್ಲೆಂಡ್. ಸೊ ಹೆನ್ಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾಸ್ಪರ್ಡ್ ಇನ್ ಇಂಗ್ಲೆಂಡ್. ಅದಕ್ಕೆ ಇಂಗ್ಲೆಂಡ್ನಲ್ಲಿ ಔದ್ಯೋಗಿಕ ಕ್ರಾಂತಿ ಬೆಳೆದದ್ದು. ಆ್ಯಂಡ್ ದೋಸ್ ಕಾಲನೀಸ್ here became the markets for the finished goods of the England factories. ಇಂಗ್ಲೆಂಡ್ನಲ್ಲಿ ಕಾರ್ಖಾನೆಯಲ್ಲಿ ತಯಾರಾದಂಥ ವಸ್ತುಗಳೇನಿದ್ದವು ಅವು ಮಾರಾಟಕ್ಕಾಗಿ ಎಲ್ಲಿ ಬಂದವು ಅಂದರೆ ವಸಾಹತುಗಳಲ್ಲಿ ಬಂದವು. ದೇ ಕೇಮ್ ಟು ದ ಕಾಲನೀಸ್ ಫಾರ್ ದ ಸೇಲ್. ಸೊ ದ ಕಾಲನೀಸ್ ಬಿಕೇಮ್ ದ ಮಾರ್ಕೆಟ್ಸ್. ಸೊ ಈಸಿ ಅವೈಲಬಿಲಿಟಿ ಆಫ್ ದ ಮಾರ್ಕೆಟ್ಸ್ ವಾಸ್ ದೇರ್ ಟು ಇಂಗ್ಲೆಂಡ್. ಇಂಗ್ಲೆಂಡ್ ತನ್ನ ವಸಾಹತುಗಳನ್ನು ಪಶ್ಚಿಮದಿಂದ ಪೂರ್ವದವರೆಗೂ ಸ್ಥಾಪನೆ ಮಾಡಿತು. ಇಂಗ್ಲೆಂಡ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಇಟ್ಸ್ ಕಾಲನೀಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಅದಕ್ಕೆ ಇಂಗ್ಲೆಂಡಕ್ಕೆ ಹೇಳ್ತಾರೆ ದರ್ ಇಸ್ ನೋ ಸನ್ಸೆಟ್ ಇನ್ ದ ಬ್ರಿಟಿಷ್ ಎಂಪೈರ್. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೂರ್ಯಾಸ್ತವೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಪಶ್ಚಿಮದಿಂದ ಪೂರ್ವದವರೆಗೂ ಅವರ ವಸಾಹತುಗಳು ಬೆಳೆದಿದ್ದವು. ದೇರ್ ಕಾಲನೀಸ್ ಹ್ಯಾಡ್ ಡೆವಲಪ್ಡ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ದೇರ್ ಇಸ್ ನೋ ಸನ್ಸೆಟ್ ಇನ್ ದ ಬ್ರಿಟಿಷ್ ಎಂಪೈರ್. ಆ್ಯಂಡ್ ದೀಸ್ ಕಾಲನೀಸ್ ಪ್ರೂವ್ಡ್ ದ ಮಾರ್ಕೆಟ್ಸ್ ಟು ದೋಸ್ ಫಿನಿಶ್ಡ್ ಗೂಡ್ಸ್. ಇಂಗ್ಲೆಂಡ್ನಲ್ಲಿ ಏನು ಸಿದ್ಧ ವಸ್ತುಗಳು ತಯಾರಾಗ್ತಾ ಇದ್ದವು ಅವೆಲ್ಲವೂ ಇದೇ ವಸಾಹತುಗಳಿಗೆ ಬಂದು ಅವರೇ ಪೇಟೆಗಳಲ್ಲಿ ಜನರಿಗೆ ಮಾರಾಟವಾಗ್ತಾ ಇದ್ದವು. ಹೀಗೆ ವಸಾಹತುಗಳು ಅವರಿಗೆ ಸರಳವಾದ ಪೇಟೆಗಳಾದವು. ದ ಕಾಲನೀಸ್ ಬಿಕಮ್ ವೆರಿ ಈಸಿ ಹಿಯರ್ ಆಸ್ ದ ಮಾರ್ಕೆಟ್ಸ್ ದೇರ್. ಸೊ ದಟ್ ಈಸ್ ವೈ ವಿ ಸಿ ಮಾರ್ಕೆಟ್ ವಾಸ್ ಅವೈಲೇಬಲ್ ಟು ದೆಮ್. ಎಲ್ಲ ಸೌಕರ್ಯಗಳಿದ್ದವು ಇಂಗ್ಲೆಂಡ್ನಲ್ಲಿ ಕೈಗಾರಿಕೆ ಕ್ರಾಂತಿ ಬೆಳೆಯಲು. ದೇ ಹ್ಯಾಡ್ ಆಲ್ ದ ಫೆಸಿಲಿಟೀಸ್. ಮಾರ್ಕೆಟ್ಸ್ ವೇರ್ ಈಸಿಲಿ ಅವೈಲೇಬಲ್. ಸರಳವಾಗಿ ಪೇಟೆಗಳು ದೊರಕಿದವು ಅವರ ಸರಕುಗಳಿಗಾಗಿ. ಅವರ ಸಿದ್ಧ ವಸ್ತುಗಳಿಗೆ ಸರಳವಾದಂಥ ಪೇಟೆಗಳು ಸಿಕ್ಕವು. ಸೊ ಫೈಂಡಿಂಗ್ ಎ ಮಾರ್ಕೆಟ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಹಿಯರ್ ದಿ ಥಿಂಗ್ ಇನ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಿಕಾಸ್ ದ ಗೂಡ್ಸ್ ಹ್ಯಾವ್ ಟು ಬಿ ಸೋಲ್ಡ್ ಆ್ಯಂಡ್ ದೋಸ್ where markets were the colonies for the England. That is how they got easily the markets. So these four, what we have, the first four, ಇವು ನಾಲ್ಕು ಮುಖ್ಯವಾದ ಕಾರಣಗಳು ಇಂಗ್ಲೆಂಡ್ನಲ್ಲಿ ಇದ್ದ ಕಾರಣದಿಂದಾಗಿ, ಅವು ಎಲ್ಲ ಸೌಕರ್ಯಗಳಿದ್ದ ಕಾರಣದಿಂದಾಗಿ ಔದ್ಯೋಗಿಕ ಕ್ರಾಂತಿ ಬೆಳೆಯಿತು. The industrial revolution grew because of these four important causes. And along with that, the England government was supportive to such activities. ಆ ಸಮಯದಲ್ಲಿ 18ನೇ ಶತಮಾನದಲ್ಲಿ ಇದ್ದಂಥ ಇಂಗ್ಲೆಂಡ್ ಸರ್ಕಾರ ಕೂಡ ಈ ಹೊಸ ಆರ್ಥಿಕ ಚಟುವಟಿಕೆಗೆ ಬೆಂಬಲ ನೀಡಿತು. ಇಟ್ ಗೇವ್ ಎನ್ಕರೇಜ್ಮೆಂಟ್ ಟು ದಿಸ್ ನ್ಯೂ ಎಕನಾಮಿಕ್ ಆಕ್ಟಿವಿಟಿ ದಟ್ ಇಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್.
ಔದ್ಯೋಗಿಕ ಕ್ರಾಂತಿಗೆ ಸರ್ಕಾರದಿಂದ ಕೂಡ ಬೆಂಬಲ ದೊರಕಿತು. ಸಾಕಷ್ಟು ಕಾಯ್ದೆ ಕಾನೂನುಗಳನ್ನು ಮಾಡಲಾದವು. ಕಾರ್ಖಾನೆಗಳನ್ನು ಬೆಳೆಸಲು ಕಾರ್ಖಾನೆಯ ಅನುಕೂಲಕ್ಕಾಗಿ ಮೇನ್ಲಿ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಇಂಡಸ್ಟ್ರೀಸ್ ಅಂಡ್ ದ ಗ್ರೋತ್ ಆಫ್ ದ ಇಂಡಸ್ಟ್ರೀಸ್ many laws were framed, rules were framed, enactments were there, so which was supportive to this industrial revolution. ಔದ್ಯೋಗಿಕ ಕ್ರಾಂತಿಗೆ ಬೆಂಬಲವಾಗಿರುವಂತಹ ಸರ್ಕಾರವಾಗಿತ್ತು. ಇಂಗ್ಲೆಂಡ್ ಹ್ಯಾಡ್ here the government which supported the industrial revolution, so political support was also there to this revolution. ಅದಕ್ಕೆ ಅಲ್ಲಿ ಸರ್ಕಾರದ ಬೆಂಬಲ ಕೂಡ ದೊರಕಿತು. And the last one is the adventurous nature of the people of England. ಇಂಗ್ಲೆಂಡ್ ಜನರದ ಒಂದು ಸಾಹಸಿ ವ್ಯಕ್ತಿತ್ವ. ಸೊ ದೇ ವೇರ್ ಆಲ್ವೇಸ್ ವೆರಿ ಅಡ್ವೆಂಚರಸ್, ಸಾಹಸಿ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದಾರೆ. ಹೊಸ ಹೊಸ ಕಾರ್ಯದಲ್ಲಿ ತೊಡಗುವುದಾಗಿತ್ತದೆ. ವಾಂಟೆಡ್ ಟು ಇನ್ವಾಲ್ವ್ ದೆಮ್ಸೆಲ್ವ್ಸ್ ಇನ್ ಡಿಫರೆಂಟ್ ಆಕ್ಟಿವಿಟೀಸ್, ನ್ಯೂ ಆಕ್ಟಿವಿಟೀಸ್. ಸೊ ದೇ ಹ್ಯಾಡ್ ಸ್ಟಾರ್ಟೆಡ್ ದ ಟ್ರೇಡ್, ವ್ಯಾಪಾರವನ್ನು ಪ್ರಾರಂಭ ಮಾಡಿದರು. ಅದರಿಂದ ಸಾಕಷ್ಟು ಅವರ ಇಲ್ಲಿ ಲಾಭವನ್ನು ಪಡೆದುಕೊಂಡಿದ್ದರು, ಶ್ರೀಮಂತಿಕೆ ಬಂದಿತ್ತು. ನಾವು ದೇ ಥಾಟ್ ಆಫ್ ನ್ಯೂ ಎಕನಾಮಿಕ್ ಆಕ್ಟಿವಿಟಿ, ಒಂದು ಹೊಸ ಆರ್ಥಿಕ ಚಟುವಟಿಕೆ ಬಗ್ಗೆ ವಿಚಾರ ಮಾಡಿದರು. ಆ್ಯಂಡ್ ದ್ಯಾಟ್ ವಾಸ್ ಎಸ್ಟಾಬ್ಲಿಷಿಂಗ್ ಇಂಡಸ್ಟ್ರೀಸ್, ಅದು ಕಾರ್ಖಾನೆಗಳ ಸ್ಥಾಪನೆ ಆಗಿತ್ತು. ಹೀಗೆ ಅವರ ಒಂದು ಸಾಹಸಿ ವ್ಯಕ್ತಿತ್ವ, ಇದ್ದಂಥ ಬಂಡವಾಳವನ್ನು ಒಂದು ಹೊಸ ಕಾರ್ಯದಲ್ಲಿ ತೊಡಗಿಸುವುದು. ದ ಅವೈಲಬಿಲಿಟಿ ಆಫ್ ದ ಕ್ಯಾಪಿಟಲ್ಸ್ ಟು ಬಿ ಇನ್ವೆಸ್ಟೆಡ್ ಇನ್ ಎ ನ್ಯೂ ಆಕ್ಟಿವಿಟಿ, ಸೊ ದಟ್ ಅಡ್ವೆಂಚರಸ್ ನೇಚರ್ ಫಾರ್ ದ ನೊವ್ಯಾಲಿಟಿ, ಒಂದು ಹೊಸತನಕ್ಕಾಗಿ ಅವರ ಒಂದು ಸಾಹಸಿ ವ್ಯಕ್ತಿತ್ವ. ಆ್ಯಂಡ್ ದೇ ವರ್ ವೆರಿ ಕರೇಜಿಯಸ್, ಧೈರ್ಯದಿಂದ ಹೊಸ ಕಾರ್ಯಗಳನ್ನು, ಹೊಸ ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭಗೊಳಿಸಿತ್ತು. ಕರೇಜಿಯಸ್ಲಿ ದೇ ಮೂವ್ಡ್, ಅಡ್ವೆಂಚರಸ್ಲಿ ದೇ ಮೂವ್ಡ್ ಟು ದ ನ್ಯೂ ಆಕ್ಟಿವಿಟಿ, ಆ್ಯಂಡ್ ದಿಸ್ ಆಟಿಟ್ಯೂಡ್ ಬ್ರಾಟ್ ದೆಮ್ ದ ಸಕ್ಸಸ್. ಮತ್ತು ಅವರಲ್ಲಿ ಇದ್ದಂಥ ಈ ಒಂದು ಸಾಹಸಿ ಗುಣದಿಂದಾಗಿ ಸಾಕಷ್ಟು ಯಶಸ್ಸನ್ನು ಪಡೆದುಕೊಂಡರು. ಆ್ಯಂಡ್ ಫ್ರಮ್ 18th century ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹಿಯರ್ ಪ್ರಾಸ್ಪರ್ಡ್ ಇನ್ ಇಂಗ್ಲೆಂಡ್. 18ನೇ ಶತಮಾನದ ಮಧ್ಯದಿಂದ ಇಂಗ್ಲೆಂಡ್ನಲ್ಲಿ ಔದ್ಯೋಗಿಕ ಕ್ರಾಂತಿ ಬೆಳೆಯಿತು. ಆ್ಯಂಡ್ by what we notice is here 1870, 1870 ಸುಮಾರಕ್ಕೆ 1870 here England came to be declared as the first industrial nation of the world. ಅಂದರೆ ಸುಮಾರು ಒಂದು 100ರಿಂದ 120 ವರ್ಷದ ಅವಧಿಯಲ್ಲಿ ಇಂಗ್ಲೆಂಡ್ ಒಂದು ಪೂರ್ಣ ಔದ್ಯೋಗಿಕ ರಾಷ್ಟ್ರವಾಗಿ ಬೆಳೆಯಿತು. ವಿಶ್ವದ ಮೊಟ್ಟ ಮೊದಲ ಔದ್ಯೋಗಿಕ ರಾಷ್ಟ್ರ. ವಿದಿನ್ ಎ ಸ್ಪ್ಯಾನ್ ಆಫ್ 100 to 120 years, by 1870 England was declared as the first industrial nation of the world. ವಿಶ್ವದ ಒಂದು ಮೊಟ್ಟ ಮೊದಲ ಔದ್ಯೋಗಿಕ ದೇಶ ಎಂದು ಇಂಗ್ಲೆಂಡಕ್ಕೆ ಕರೆಯಲಾಗಿದೆ. ಸೊ ವೈ ಇಂಗ್ಲೆಂಡ್ ಡೆವಲಪ್ಡ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್? ಬಿಕಾಸ್ ಆಫ್ ದೀಸ್ ರೀಸನ್ಸ್. ಈ ಕಾರಣಗಳಿಂದಾಗಿ ಇಂಗ್ಲೆಂಡದಲ್ಲಿ ಔದ್ಯೋಗಿಕ ಕ್ರಾಂತಿ ಬೆಳೆಯಿತು. ಸೊ ದಿಸ್ ಇಸ್ ಒನ್ ಪಾರ್ಟ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವಿಚ್ ಇಸ್ ಇಂಪಾರ್ಟೆಂಟ್, ದ ಕಾಸಸ್ ಫಾರ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. Then we are going to study course, ಅದರ ಪ್ರಧಾನ ಘಟನೆಗಳು. ಯಾವ್ಯಾವ ದೇಶದಲ್ಲಿ ಔದ್ಯೋಗಿಕ ಕ್ರಾಂತಿ ಬೆಳೆಯಿತು 18ನೇ ಶತಮಾನದಲ್ಲಿ, 19 ಮತ್ತು 20ನೇ ಶತಮಾನದಲ್ಲಿ. ವಿಚ್ ಕಂಟ್ರೀಸ್ ವಿಟ್ನೆಸ್ಡ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್? ವಿ ಆರ್ ಗೋಯಿಂಗ್ ಟು ಸ್ಟಡಿ ದ್ಯಾಟ್. ಅದನ್ನು ವಿಷಯ ತೆಗೆದುಕೊಳ್ತೇನೆ. ನಂತರ ರಿಸಲ್ಟ್ಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ರಿಸಲ್ಟ್ಸ್ ಆಫ್ ದ ರೆವಲ್ಯೂಷನ್. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ವಾಟ್ ಆರ್ ದ ಮೆರಿಟ್ಸ್, ಇದರದ ಲಾಭಗಳೇನಾದವು, ಹಾಗೆ ಈ ಕ್ರಾಂತಿಯಿಂದ ದುಷ್ಪರಿಣಾಮಗಳೇನಾದವು, ಪ್ರಯೋಜನಗಳು, ದುಷ್ಪರಿಣಾಮಗಳು. ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ದ ರಿಸಲ್ಟ್ಸ್. ಸೊ ದಿಸ್ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಮುಂದಿನ ಕ್ಲಾಸ್ನಲ್ಲಿ ಈ ವಿಷಯ ಬಗ್ಗೆ ಚರ್ಚೆ ಮಾಡ್ತೇನೆ. ವಿ ವಿಲ್ ಕಂಟಿನ್ಯೂ.